ಯಾರಿಗೆಲ್ಲ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಬೇಕು, ಬ್ರೈಟ್ ಆಗಬೇಕು, ವೈಟ್ ಆಗಬೇಕು ಅಂತ ಆಸೆ ಇರುತ್ತೆ ನೋಡಿ, ಅಂಥವ್ರಿಗೆ ಇವತ್ತಿನ ರೆಮಿಡಿ ಸಖತ್ತಾಗಿ ವರ್ಕ್ ಆಗುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಸ್ಕಿನ್ನಲ್ಲಿರುವಂಥ ಡಲ್ನೆಸ್ ಕಡಿಮೆ ಆಗುತ್ತೆ, ಟ್ಯಾನ್ ಇದ್ದರೆ ಕಡಿಮೆ ಆಗುತ್ತೆ, ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಈ ರೆಮಿಡಿನ ಪ್ರತಿದಿನ 7 ದಿನ ನೀವು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಅಥವಾ ಸಂಜೆ ಯಾವ ಟೈಮ್ ಬೇಕಾದರೂ ನಿಮ್ಮ ಟೈಮನ್ನು ನೋಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಮೊದಲಿಗೆ ಈ ಫೇಸ್ ಮಾಸ್ಕನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು ಕ್ಲೀನ್ ಆಗಿರೋ ಬೌಲನ್ನು ತಗೋಬೇಕು. ಆ ಬೌಲಿಗೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ಹಾಗೆ ನಾನಿಲ್ಲಿ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಯೋಗರ್ಟ್ ಅಂತ ಸಿಗುತ್ತೆ, ಬೇಕಿದ್ರೆ ನೀವು ಅದನ್ನು ಕೂಡ ಬಳಸ್ಕೋಬೋದು. ಸೊ 2 ಸ್ಪೂನ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಎಲ್ಲ ಸ್ಕಿನ್ ಟೈಪ್ನವರು ಕೂಡ ಬಳಸ್ಬೋದು, ಏನು ತೊಂದರೆ ಆಗೋದಿಲ್ಲ. ಆಯಿಲಿ ಸ್ಕಿನ್ ಇದೆ ಅಂತಂದ್ರೂ ಸ್ವಲ್ಪ ಹುಳಿ ಮೊಸರನ್ನ ಬಳಸಿ. ಜೊತೆಗೆ ನಾನಿಲ್ಲಿ ಜೇನುತುಪ್ಪನ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಫುಲ್ ಜೇನುತುಪ್ಪನ ಹಾಕೋಬೇಕಾಗತ್ತೆ. ಜೇನುತುಪ್ಪ ಸ್ಕಿನ್ ವೈಟ್ ಆಗೋದಕ್ಕೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಡಲ್ನೆಸ್ನ ಕಡಿಮೆ ಮಾಡೋದಕ್ಕೆ, ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ, ಹಾಗೆ ಪಿಂಪಲ್ಸ್ ಏನಾದರೂ ಇದ್ದರೆ ಪಿಂಪಲ್ಸನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಪಿಂಪಲ್ಸ್ ಬರದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಜೇನುತುಪ್ಪ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ಟೊಮೆಟೊ ರಸನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಒಂದು 1/4 ಸ್ಪೂನ್ನಷ್ಟು ಟೊಮೆಟೊ ರಸನ, ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಅದರ ರಸನ ಹಿಂಡ್ಕೊಂಡ್ರೆ ಆಯಿತು. ಇಲ್ಲ ಅಂತಂದರೆ ಪಲ್ಪನ್ನು ತೆಗೆದು ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೆನ್ಸಿಟಿವ್ ಸ್ಕಿನ್ ಇದೆ ಅಂತನ್ನೋರು, ಟೊಮೆಟೊ ಯಾರಿಗೆಲ್ಲ ಬರೋದಿಲ್ಲ ಅಂತನ್ನೋರು, ಆ್ಯಕ್ಟಿವ್ ಪಿಂಪಲ್ಸ್ ಇರೋವಂಥವ್ರು ಟೊಮೆಟೊನ ಸ್ಕಿಪ್ ಮಾಡ್ಕೋಬೋದು. ಜೊತೆಗೆ 1 ಸ್ಪೂನ್ನಷ್ಟು ಕಾಫಿ ಪೌಡರು ಅಥವಾ ಈ ಥರ ಸ್ಯಾಚೆಟ್ ಪ್ಯಾಕೆಟ್ಗಳು ಸಿಗುತ್ತಲ್ವ ಕಾಫಿ ಪೌಡರ್, ನೆಸ್ಕೆಫೆ ಇರ್ಬೋದು, ಬ್ರೂ ಇರ್ಬೋದು, ಇನ್ಸ್ಟೆಂಟ್ ಕಾಫಿ ಪೌಡರ್ ಸಿಗುತ್ತೆ ನೋಡಿ, ಕರಗುತ್ತಲ್ಲ, ಆ ಕಾಫಿ ಪೌಡರನ್ನು ಬಳಸ್ಕೊಳ್ಳಿ. 1 ಸ್ಪೂನಷ್ಟು ಅಥವಾ 1 ಪ್ಯಾಕೆಟಷ್ಟು ಕಾಫಿ ಪೌಡರನ್ನು ಹಾಕೋಬೇಕು. ಕಾಫಿ ಪೌಡರು ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಟ್ಯಾನನ್ನು ರಿಮೂವ್ ಮಾಡೋದ್ರಲ್ಲಿ, ಮತ್ತು ಮುಖದಲ್ಲಿ ಸುಕ್ಕುಗಳಿದ್ರೆ, ಪಿಗ್ಮೆಂಟೇಷನ್ ಇದ್ದರೆ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಕಾಫಿ ಪೌಡರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಜೊತೆಗೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ನ ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ 1/4 ಸ್ಪೂನಷ್ಟು ಅಥವಾ 1 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ಸೇರಿಸ್ಕೋಬೇಕು. ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಹಾಕ್ಕೋಬೇಡಿ. ಕೆಲವ್ರಿಗೆ ಅರಿಶಿನ ಬಳಸಿದರೆ ಸ್ಕಿನ್ ಕಪ್ಪಾಗುತ್ತೆ, ಕೆಲವ್ರಿಗೆ ಪಿಂಪಲ್ ಜಾಸ್ತಿ ಆಗ್ಬೋದು, ಈ ಥರ ಎಲ್ಲ ಇರುತ್ತೆ. ಸೊ ಅಂಥವರು ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಯಾವ್ದು ಆಗಬರೋದಿಲ್ಲ ಇದರಲ್ಲಿ, ಅಂಥದ್ದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಬೆಟರ್ ಅಂತಂದರೆ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಅದಾದಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಮುಖನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿರೋವಂಥ ಮುಖಕ್ಕೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. ಫಸ್ಟು ತಿನ್ ಲೇಯರಾಗಿ, ಫಸ್ಟು ತೆಳುವಾಗಿ ಪೂರ್ತಿ ಮುಖ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕೋಟನ್ನು ಅಪ್ಲೈ ಮಾಡಬೇಕು. ಇನ್ನೊಂದು ಲೇಯರ್ ದಪ್ಪ ಲೇಯರಾಗಿ ಅಪ್ಲೈ ಮಾಡಬೇಕು. ಕೆಲವೊಂದು ಹೋಮ್ ರೆಮಿಡೀಸ್ ಇನ್ಸ್ಟಂಟಾಗಿ ರಿಸಲ್ಟ್ ಕೊಡುತ್ತೆ, ತಕ್ಷಣಕ್ಕೆ ರಿಸಲ್ಟ್ ಕೊಡುತ್ತೆ. ಕೆಲವೊಂದು ಸಮಯನ ತಗೊಳುತ್ತೆ. ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾ ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರದ್ದು ಸ್ಕಿನ್ ಟೈಪ್ ಬೇರೆ ಬೇರೆ ಇರುತ್ತೆ, ಎಲ್ಲರದ್ದು ಒಂದೇ ಥರ ಇರೋದಿಲ್ಲ. ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ ಲೇಟಾಗಿ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ ರಿಸಲ್ಟ್ ಸಿಗೋದೇ ಇಲ್ಲ. ಸೊ ಎಲ್ರಿಗೂ ಒಂದೇ ಥರ ರಿಸಲ್ಟ್ ಸಿಗಬೇಕು ಅಂತ ಏನೂ ಇಲ್ಲ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಫೈಂಡ್ ಔಟ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ನಾನು ನಿಮಗೆ ಶೇರ್ ಮಾಡುವಂಥ ಪ್ರತಿಯೊಂದು ರೆಮಿಡೀಸನ್ನು ನಾನು ಟ್ರೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕ ಮೇಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡೋವಂಥದ್ದು. ಸೊ ವರ್ಕ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಅದನ್ನು ಶೇರ್ ಮಾಡೋದೇ ಇಲ್ಲ. ರಿಸಲ್ಟ್ ಸಿಗ್ತಾ ಇದೆ ಅಂತ ನನಗೆ ಕನ್ಫರ್ಮ್ ಆದಾಗ ಮಾತ್ರ ನಾನು ವೀಡಿಯೋಸನ್ನು ಶೇರ್ ಮಾಡ್ತೀನಿ. ಶೇರ್ ಮಾಡೋದಕ್ಕಿಂತ ಮುಂಚೆ ಆ ಇಂಗ್ರೀಡಿಯೆಂಟ್ಸಿಂದ ಆಗೋ ಬೆನಿಫಿಟ್ಸ್ ಏನು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಅದನ್ನೆಲ್ಲ ತಿಳ್ಕೊಂಡು ನಾನು ರಿಸರ್ಚ್ ಮಾಡಿನೇ ಅದಾದಮೇಲೆ ನಾನು ವಿಡಿಯೋನ ಪೋಸ್ಟ್ ಮಾಡೋದು. ಈ ಫೇಸ್ ಪ್ಯಾಕನ್ನು ಪೂರ್ತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಿ ಆದಮೇಲೆ 25ರಿಂದ 30 ನಿಮಿಷ ಇದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ನಿಮ್ಗೇನಾದರೂ ಕೈ ಕಾಲುಗಳಲ್ಲಿ ಟ್ಯಾನ್ ಆಗಿದ್ರೆ, ಕುತ್ತಿಗೆ ಭಾಗ ಟ್ಯಾನ್ ಆಗಿದ್ರೆ ಅಪ್ಲೈ ಮಾಡ್ಬೋದು. ಬರೀ ಮುಖಕ್ಕೆ ಮಾತ್ರ ಅಂತಲ್ಲ, ಕೈ ಕಾಲು ಕುತ್ತಿಗೆ ಟ್ಯಾನ್ ಆಗಿರೋವಂಥ ಭಾಗಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ತುಂಬ ಡ್ರೈ ಆಗಿಬಿಟ್ರೆ ಸ್ವಲ್ಪ ಸ್ಕಿನ್ ಕ್ರ್ಯಾಕಿ ಆಗೋವಂಥದ್ದು, ಚರ್ಮ ಉರಿಯೋವಂಥದ್ದು, ಈ ಥರ ಎಲ್ಲ ರೆಡ್ನೆಸ್ ಆಗೋದು ಆಗುತ್ತೆ. ಸೊ ಸ್ವಲ್ಪ ತೇವ ಇದ್ದಾಗನೇ ಅದನ್ನ ಸ್ವಲ್ಪ ನೀರಲ್ಲಿ ವೆಟ್ ಮಾಡಿಕೊಂಡು ಬೆರಳಿಂದ ಹಾಗೆ ಮಸಾಜ್ ಮಾಡ್ತಾ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಯೂಸ್ ಮಾಡ್ಬೋದು, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳನ್ನ ಬಿಟ್ಟು ಇನ್ನು ದೊಡ್ಡವರೆಲ್ಲರೂ ಯೂಸ್ ಮಾಡ್ಬೋದು. ಬಾಯ್ಸು ಗರ್ಲ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಯಾವ ಟೈಮಲ್ಲಿ ಅಪ್ಲೈ ಮಾಡಿದರೆ ಬೆಸ್ಟ್ ಅಂತ ಕೇಳೋದಾದರೆ ಬೆಳಗ್ಗೆ, ಇಲ್ಲ ಅಂತಂದರೆ ಸಂಜೆ. 2 ಟೈಮ್ ಯೂಸ್ ಮಾಡಬೇಡಿ. ಬೆಳಗ್ಗೆ ಅಥವಾ ಸಂಜೆ ಮಲಗೋದಕ್ಕಿಂತ ಮುಂಚೆ ನೀವು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ ವಾಶ್ ಮಾಡಿಕೊಂಡು ನೀವು ಮಲಗ್ಬೋದು. ಎಷ್ಟು ದಿನಕ್ಕೊಂದ್ಸರಿ ಯೂಸ್ ಮಾಡಬೇಕು ಅಂದರೆ ವಾರದಲ್ಲಿ 3 ಸರಿ, 3 ಅಥವಾ 2 ಸರಿ ನೀವು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಆವಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು.
ಇದನ್ನು ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು. ಕೆಲವರು ಆಯಿಲಿ ಸ್ಕಿನ್ ಇರೋವಂಥವ್ರು ತುಂಬ ಆಯಿಲಿ ಅಂತ ಅನ್ನಿಸ್ತಾ ಇದೆ ಅಂತನೋರು ಮೊಸರನ್ನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಮೊಸರು ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಮೊಸರನ್ನ ಬಳಸ್ಬೋದು. ಇಲ್ಲ ಕೆಲವ್ರಿಗೆ ಮೊಸರನ್ನ ಹಾಕಿದ ಮೇಲೆ ಇನ್ನೂ ಪಿಂಪಲ್ ಜಾಸ್ತಿ ಆಯಿತು ಅನ್ನೋರು ಮೊಸರನ್ನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಬದಲಿಗೆ ಸ್ವಲ್ಪ ಹಾಲನ್ನು ಹಾಕೋಬೋದು. ಉಗುರು ಬೆಚ್ಚಗಿರೋ ನೀರಿಂದ ಫೇಸ್ ವಾಶನ್ನು ಮಾಡ್ಕೊಂಡಾದಮೇಲೆ ಮುಖನ ಕ್ಲೀನಾಗಿ ಒರೆಸ್ಕೋಬೇಕು. ಅದಾದಮೇಲೆ ಮಾಯ್ಶ್ಚರೈಸರನ್ನು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕಾಗುತ್ತೆ. ನೀವು ರೆಗ್ಯುಲರಾಗಿ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀರೋ ಅದೇ ಮಾಯ್ಶ್ಚರೈಸರನ್ನು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಮುಖ್ಯವಾಗಿ ಸನ್ಸ್ಕ್ರೀನನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನೀವು ಮನೆಯಲ್ಲೇ ಇರಿ ಅಥವಾ ಆಚೆ ಹೋಗಿ ಮನೇಲಿದ್ದರೂ ಸಹ ನೀವು ಸನ್ಸ್ಕ್ರೀನ್ನ ಬಳಸಬೇಕಾಗುತ್ತೆ. ಆಚೆ ಹೋದ್ರೂ ಸಹ ನೀವು ಸನ್ಸ್ಕ್ರೀನ್ನ ಬಳಸಲೇಬೇಕಾಗುತ್ತೆ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ಆಯಿಲಿ ಸ್ಕಿನ್ ಇರೋವಂಥವ್ರು ಜೆಲ್ ಅಥವಾ ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿ. ಇನ್ನು ಡ್ರೈ ಸ್ಕಿನ್ ಇರೋವಂಥವ್ರು ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಿ. ಮಲ್ಗೋಕ್ಕೆ ಮುಂಚೆ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡಿ, ಸನ್ಸ್ಕ್ರೀನ್ನ ಮಲ್ಗೋವಾಗ ಅಪ್ಲೈ ಮಾಡಬಾರ್ದು. ಇನ್ ಕೇಸ್ ನೀವೇನಾದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡಿದರೆ ಫೇಸ್ ವಾಶನ್ನ ಮಾಡಿಕೊಂಡು ನೀವು ಮಲಗಬೇಕಾಗುತ್ತೆ. ಮಲ್ಗೋವಾಗ ಸನ್ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ, ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. 7 ದಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ನೋ ಅದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ, ಹಾಗೆ ಸ್ಕಿನ್ ವೈಟ್ ಕೂಡ ಆಗುತ್ತೆ. ಮತ್ತು ಸ್ಕಿನ್ನಲ್ಲಿರೋವಂತಹ ಮುಖದಲ್ಲಿರೋವಂತಹ ಮಾರ್ಕ್ಸ್ಗಳು ಏನೇ ಇದ್ದರೂ ಅದು ಪೂರ್ತಿ ಕಡಿಮೆ ಆಗುತ್ತೆ. ಮುಖದಲ್ಲಿ ತುಂಬ ಡಲ್ನೆಸ್ ಇರ್ಬೋದು, ಟ್ಯಾನಿಂಗ್ ಇರ್ಬೋದು, ಮುಖದಲ್ಲಿ ಸುಕ್ಕುಗಳು, ಸಣ್ಣ ಸಣ್ಣ ನರಿಗೆಗಳು ಈ ಥರ ಎಲ್ಲ ಸ್ಟಾರ್ಟ್ ಆಗ್ತಾ ಇದ್ದರೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಾಗೆ ಡ್ರೈನೆಸ್ ಇದ್ದರೆ, ಓಪನ್ ಪೋರ್ಸ್ ಇದ್ದರೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನೇ ಇರಲಿ ಎಲ್ಲ ಥರದ ಸ್ಕಿನ್ ಪ್ರಾಬ್ಲಮ್ಸು ಈ 7 ದಿನ ಈ ಫೇಸ್ ಪ್ಯಾಕನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು